ಕಳೆದ 2-3 ದಿನದಿಂದ ಏನು ಈ ಒಂದು ಪ್ರಕರಣ ಮಾಜಿ ಮಂತ್ರಿಗಳು ಹಾಲಿ ಶಾಸಕರಾದಂಥ ಮುನಿರತ್ನರ ಬಗ್ಗೆ ಏನು ನಡೀತಾ ಇದೆ ಅದರ ಒಂದು ಇದನ್ನ ತಾವೆಲ್ಲ ಈಗಾಗಲೇ ರಾಜ್ಯದ ಜನರ ಎದುರುಗಡೆ ಬಿತ್ತರಿಸಿದ್ದೀರ. ಇವತ್ತು ನಾನು ಬೆಂಗಳೂರಿಗೆ ಬಂದ ತಕ್ಷಣ ಒಬ್ಬ ಮಹಿಳಾ ಮಂತ್ರಿಯಾಗಿ ಇನ್ನೊಬ್ಬ ಮಹಿಳೆಗೆ ಧೈರ್ಯ ತುಂಬಲಿಕ್ಕೆ ನಾನು ಬಂದಿದ್ದೇನೆ. ಯಾಕಂದರೆ ಸಾರ್ವಜನಿಕವಾಗಿ ಒಬ್ಬ ಮಹಿಳೆಯ ಬಗ್ಗೆ ಆ ರೀತಿ ಮಾತನಾಡಿದ್ದು ನಾನಂತರೂ ಆ ಆಡಿಯೋದಲ್ಲಿ ಏನಿದೆ ಅಂತ ಕೇಳಲಿಲ್ಲ. ಬಟ್ ನನಗೆ ಸುಮಾರು ಜನ ಹೇಳಿದ್ದಾರೆ, ತುಂಬ ಅಸಹ್ಯವಾಗಿ ಕೆಟ್ಟ ಪದದಿಂದ ಮಾತನಾಡಿದ್ದಾರೆ, ನೀವು ಅವ್ರಿಗೆ ಹೋಗಿ ಧೈರ್ಯ ಕೊಡಬೇಕು ಅಂತ ಸುಮಾರು ಜನ ಹೇಳಿದಾಗ ನಾನು ಬೆಳಗಾಂದಿಂದ ಇವತ್ತು ಬೆಳಗ್ಗೆ ಬಂದೆ. ಸೀದಾ ಏರ್ಪೋರ್ಟ್ನಿಂದನೇ ಅವ್ರಿಗೆ ಬಂದು ಸರ್ಕಾರ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ಅವರಿಗೆ ಒಂದು ಸಾಂತ್ವನ ಆಗಲಿ, ಅಂದರೆ ಖಿನ್ನತೆಗೆ ಒಳಪಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ. ಸೊ ಅವರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ, ಅವ್ರ ಧೈರ್ಯ ತುಂಬಲಿಕ್ಕೆ, ಅವ್ರ ಕುಟುಂಬದ ಜೊತೆಯಲ್ಲಿ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು ಬಂದಿದ್ದೀನಿ. ಸರ್ಕಾರದ ಮುಂದಿನ ಎಷ್ಟೊಂದೆಲ್ಲ ಇದಾದ್ರು ಕೂಡ ಅವ್ರ ಭದ್ರತೆ ವಿಚಾರವಾಗಿ ಈಗ ಅವರೇ ನಿಮ್ಮ ಮುಂದೆ ಕೇಳಿದ್ರು ಭದ್ರತೆ ಕೊಡಬೇಕು, ಮತ್ತೆ ಈ ರೀತಿ ಏನು ಕ್ರಮ ಕೈಗೊಳ್ತೀರಾ? ಯಾಕಂದ್ರೆ ಇವತ್ತು ಸಿಎಂನ ಕೂಡ ಒಕ್ಕಲಿಗೆ ಎಲ್ಲ ಶಾಸಕರು ಮತ್ತು ಸಚಿವರು ಕೂಡ ಭೇಟಿಯಾಗಿದ್ರು, ಅದ್ರ ಬಗ್ಗೆ ನೋಡಿ, ನಾವು ರಾಜಕಾರಣಿಗಳು ಅದು ಚಿಕ್ಕವರಿರಲಿ ದೊಡ್ಡವರಿರಲಿ, ನಾವು ಸಮಾಜದಲ್ಲಿ ಒಂದು ಮಾಡೆಲನ್ನು ಸೆಟ್ ಮಾಡಬೇಕು, ಒಂದು ಇಮೇಜನ್ನು ಸೆಟ್ ಮಾಡಬೇಕು. ಯಾಕಂದರೆ ನಮ್ಮನ್ನು ಸುಮಾರು ಜನ, ನಮಗೆ ಪಬ್ಲಿಕ್ ಫಿಗರ್ ಅಂತಾರೆ, ಸುಮಾರು ಜನ ನಮ್ಮನ್ನು ನೋಡ್ತಾ ಇರ್ತಾರೆ. ಇಂಥ ರಾಜಕಾರಣಿಗಳು ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ. ಮುನಿರತ್ನ ಅವರು ಈ ರೀತಿ ಇದ್ದಾರಂತೆ ಸುಮಾರು ಜನರ ಹತ್ರ ನಾವು ಎಲ್ಲ ಕೇಳಿದ್ವಿ. ಬಟ್ ಅವ್ರು ಮಾತಾಡಿದ್ದು ಹೊರಗೆ ಬಿದ್ದಾಗ ನಮಗೂ ಅದು ನಿಜ ಅಂತ ಈಗೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಒಬ್ಬ ಮಾಜಿ ಮಂತ್ರಿಗಳು ಜಾತಿ ಹಿಡಿದು ಬೈಯೋದಾಗಲಿ, ಒಬ್ಬ ಮಹಿಳೆಯ ಬಗ್ಗೆ, ಮಗುವಿನ ಬಗ್ಗೆ ಅಂತ ಪಾಪ ತಂದೆ ತುಂಬಾ ಬೇಜಾರು ಮಾಡಿಕೊಂಡ್ರು. ಅವರು ಹೆದರಿದ್ದಾರೆ. ಅವರ ಕುಟುಂಬಕ್ಕೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಭದ್ರತೆಯನ್ನು ಒದಗಿಸ್ಕೊಡುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ಈಗಾಗಲೇ ನಮ್ಮ ಕಾನೂನು ಕ್ರಮ ಏನೇನು ಆಗಬೇಕು, ಕಾನೂನು ರೀತಿ ಏನೇನು ಆಗಬೇಕು, ಆ ರೀತಿ ಎಲ್ಲ ಆದಂಥ ಎಲ್ಲ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೀನಿ. ಅವರು ಕಲಬುರಗಿಗೆ ಹೋಗ್ತಾರೆ, ನಾನು HLಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಇಲ್ಲಿ ಮಾತನಾಡಿದಂಥ ಎಲ್ಲ ಅವರ ಅನಿಸಿಕೆಗಳನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ನಮಗೆ ವಿಶೇಷವಾಗಿ ಅವರ ಕುಟುಂಬ ಮತ್ತು ಮಗುವಿನ ಬಗ್ಗೆ ಮತ್ತು ಅವರ ಹೆಂಡತಿಯ ಬಗ್ಗೆ ವಿಶೇಷವಾದಂಥ ಕಾಳಜಿ. ಸರ್ಕಾರ ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ಭದ್ರತೆಯನ್ನು ಒದಗಿಸ್ಕೊಡುತ್ತೆ. ಮೇಡಮ್, ಇನ್ನೊಂದು ಬಿಜೆಪಿ ಹೇಳ್ತಿರೋಂಥದ್ದು ಮುನಿರತ್ನ ವಿಚಾರದಲ್ಲಿ, ಮೇಡಮ್ ಇನ್ನೊಂದು ಬಿಜೆಪಿ ಹೇಳ್ತಿರೋಂಥದ್ದು ಮುನಿರತ್ನ ವಿಚಾರದಲ್ಲಿ ನೋಡಿ, ಯಾವ ಕ್ರಮ ತಗೊಂಡಿಲ್ಲ ಅಂತ ಸ್ಪೆಸಿಫಿಕ್ ಆಗಿ ತಾವೇನಾದರೂ ನನಗೆ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಕೊಡ್ತೀನಿ. ಒಂದು ವಿಚಾರ ಕೂಡ ಪ್ರಸ್ತಾಪ ಆಗಿದೆ, ಸುಮ್ಮನೆ ಅವರ ಷಡ್ಯಂತ್ರಕ್ಕೆ ಈ ರೀತಿ ಮಾಡಲಾಗ್ತಿದೆ ಈ ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ ಅಂತ ಹೇಳಿ. ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಈಗಾಗಲೇ ಕಾನೂನು ರೀತಿಯ ಕ್ರಮ ಅಂತ ಈಗಾಗಲೇ ತನಿಖೆ ನಡೀತಾ ಇದೆ. ಹೇಳಿದಂಥವ್ರು ಅಥವಾ ಕಂಪ್ಲೇಂಟ್ ಮಾಡಿದಂಥವ್ರು ಅಥವಾ ಆರೋಪ ಮಾಡಿದಂಥವ್ರು ನಮ್ಮ ಎದುರುಗಡೆನೆ ಕೂತ್ಕೊಂಡಿದ್ದಾರೆ. FSLಗೂ ಕಳಿಸಾಗಿದೆ, ವರದಿ ಆದಷ್ಟು ಶೀಘ್ರ ಬರುತ್ತೆ. ಅವ್ರು ಹೇಳ್ತಾರೆ ಬರೀ ಇದೊಂದಲ್ಲ ಇನ್ನೂ ಇದೆ ನನ್ನ ಹತ್ರ ಅಂತ ಹೇಳಿದ್ರಿ. ಸೊ ಅದು FSL ವರದಿ ಬಂದಮೇಲೆ ಏನಿದೆಯೋ ಅದನ್ನು ನಾವು ಏನು ಹೇಳ್ತಾರೆ ನಿಷ್ಪಕ್ಷಪಾತವಾಗಿ ನಾವು ತನಿಖೆಯನ್ನು ಮಾಡ್ತೀವಿ. ನಮ್ಮ ಒಂದು ಕಾಳಜಿ ಆ ಕುಟುಂಬಕ್ಕೆ, ಆ ಹೆಣ್ಮಗುಗೆ, ಆ ಹೆಣ್ಮಗಳಿಗೆ ಕೊಡೋದು ನಮ್ಮ ಆದ್ಯತೆ. ಮೇಡಮ್, FSL ರಿಪೋರ್ಟ್ ಬರೋಕ್ಕಿಂತ ಮುಂಚೆಯೇ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರು ಹೇಳ್ತಿದ್ದಾರೆ ಇದು ಮುನಿರತ್ನ ಮಾಡಿರೋ ತಪ್ಪು, ಅದಂಗಾದ್ರೆ FSL ವರದಿ ಯಾಕೆ ಕಾಯ್ಬೇಕು ಮತ್ತು ಅದೇನಕ್ಕೆ ಬೇಕು ಅಂತ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅಶೋಕ್ ಅಣ್ಣನವರು ಬಹಳ ಬುದ್ಧಿವಂತರು, ಅವ್ರಿಗೆ ಗೊತ್ತಿದೆ ಏನಿದೆ ಅಂತ. ಅವರು ಕೂಡ ಅವರ ಒಂದು ಅನ್ಯಾಯಕ್ಕೆ ಒಳಗಾದಂಥವ್ರನ್ನೇ. ಅಶೋಕ್ ಅವರು ಕೂಡ ಅವ್ರಿಗೂ ಗೊತ್ತಿದೆ. ಅವರು ರಾಜಕೀಯವಾಗಿ ಒಂದು ವಿರೋಧ ಪಕ್ಷದ ಅಧ್ಯಕ್ಷ ಇದ್ದಾರೆ, BJP ಪಕ್ಷದ ಅಂತ ತಿಳ್ಕೊಂಡು ವಿರೋಧ ಪಕ್ಷದ ನಾಯಕರಿದ್ದಾರೆ ಅಂತ ಅವ್ರು ಮಾತನಾಡ್ತಾ ಇದ್ದಾರೆ ಹೊರತಾಗಿ ಸತ್ಯಾಂಶ ಏನು ಅನ್ನೋದು ಅಶೋಕ್ ಅವ್ರಿಗೂ ಗೊತ್ತು.